ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ವಿನಾಕಾರಣ ಯಾರಿಗೂ ಸಲಹೆಯನ್ನು ನೀಡ್ತಕ್ಕಂಥದ್ದು ಯೋಗ್ಯವಲ್ಲ. ಯಾವುದೂ ಕಾರಣಗಳಿಲ್ಲದೆ ನಿಮಗೇನೋ ಅನ್ನಿಸ್ತು, ನನ್ನ ಅಭಿಪ್ರಾಯವನ್ನು ನಾನು ಹೇಳಿಬಿಡ್ತೀನಿ, ನನ್ನ ಸಲಹೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ ಅಂದುಕೊಂಡು ಹೋದರೆ ನಿಮಗೆ ಯಾವ ಗೌರವವೂ ಕೂಡ ಅಲ್ಲಿ ಇಲ್ಲದೇ ಇರುವಂಥದ್ದು. ನಿಮ್ಮ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ನಿಮಗೆ ನಷ್ಟವಾಗತ್ತೆ, ಬೇಸರವಾಗತ್ತೆ. ಎಲ್ಲೂ ಕೂಡ ಬುದ್ಧಿವಂತಿಕೆ ಇರಬೇಕೇ ಹೊರತು ಅತಿಯಾದಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಬಾರದು ಅನ್ನುವಂಥದ್ದು. ಸಂಬಂಧ ಪಡದೇ ಇರತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ಅಂತಹ ವಿಷಯಗಳ ವಿಚಾರದಲ್ಲಿ ನೀವು ಚರ್ಚೆ ಮಾಡುವಂಥದ್ದು, ಮಾತಾಡುವಂಥದ್ದು ಸರಿಯಲ್ಲ. ಇದು ಕೆಲವರಿಗೆ ಸ್ವಭಾವ. ಏನು ಬೇಕಾದ್ರೂ ಆಗಿರಲಿ, ನಾನು ಅಲ್ಲಿ ಏನೋ ಮಾತಾಡಿಬಿಡ್ತೀನಿ ಅನ್ನುವಂಥದ್ದು. ಆದರೆ ಅದರಿಂದ ಅಗೌರವವೇ ಹೊರತು ನಿಮಗೆ ಯಾವುದೇ ರೀತಿಯ ಸ್ಥಾನಮಾನ ಮರ್ಯಾದೆಗಳು ಸಿಕ್ಕದೇ ಇರುವಂಥದ್ದಾಗುತ್ತೆ. ಸಂಜೆಯ ಹೊತ್ತಿಗೆ ತುಂಬ ಆತಂಕ ಪಡಬೇಕಾದಂತಹ ವಿಚಾರಗಳು ನಿಮ್ಮ ಎದುರುಗಡೆ ಬರುವಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಯ, ಕೌಟುಂಬಿಕ ಕಲಹ ಅಥವಾ ಕೌಟುಂಬಿಕವಾಗಿ ಅಸಮಾಧಾನ ಆಗ್ತಕ್ಕಂಥದ್ದು. ವಿಷಯ ಅರ್ಥ ಆಗದಲ್ಲೇ ಅಪಾರ್ಥ ಮಾಡಿಕೊಳ್ತೀರಿ. ಯಾವ ವಿಷಯವನ್ನು ಹೇಗೆ ಸಂದರ್ಭಕ್ಕನುಗುಣವಾಗಿ ಅರ್ಥ ಮಾಡಿಕೊಳ್ಬೇಕೋ ಹಾಗೆ ಮಾಡಿಕೊಳ್ಳದಲ್ಲೇ ಅಪಾರ್ಥವನ್ನು ಮಾಡಿಕೊಂಡು ಬಹಳ ಹಿಂಸೆಯನ್ನು ಪಡ್ತೀರಿ. ಅದರಿಂದ ಒಂದಷ್ಟು ಏನೋ ಬೇಸರ, ನೋವು ಇದೆಲ್ಲ ಆಗ್ತಕ್ಕಂತಹ ಸಾಧ್ಯತೆ. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗತ್ತೆ, ಗಮನಿಸ್ಕೊಳ್ಳಿ. ಗಮನಿಸಿದಾಗ ಆಗುವಂತಹ ಸಮಸ್ಯೆಯಿಂದ ಹೊರಬರಲಿಕ್ಕೆ ಅವಕಾಶಗಳಿದೆ. ಎಚ್ಚರ ತಪ್ಪಿದರೆ ಮಾತ್ರ ತೊಂದರೆ ಆಗತ್ತೆ ಎನ್ನುವಂಥದ್ದು. ಮಾನಸಿಕವಾಗಿ ಸಮಾಧಾನ ಇಲ್ಲ. ಯಾವ ವಿಷಯಕ್ಕೆ ಅಂತ ಕೇಳಿದರೆ ನಿರ್ದಿಷ್ಟವಾಗಿ ಯಾವ ವಿಷಯಗಳೂ ಇಲ್ಲ. ಆದರೆ ಯಾವ ವಿಷಯ ಏನಾಗತ್ತೆ ಅನ್ನುವಂತಹ ಒಂದು ಅಸಮಾಧಾನ ಅಥವಾ ಆ ಒಂದು ಆತಂಕ ಮನೆ ಮಾಡಿರತಕ್ಕಂಥದ್ದು. ಕೆಲವು ದಿಟ್ಟವಾದಂತಹ ನಿರ್ಧಾರಗಳು ಏನಿರುತ್ತೆ, ಜೊತೆಗೆ ರಾಜಕೀಯವಾಗಿ ಹೇಳಿಕೆ ಕೊಡ್ತಕ್ಕಂಥದ್ದೇನಿರುತ್ತೆ, ಅದು ನಿಮಗೆ ಹಿನ್ನಡೆಯನ್ನುಂಟು ಮಾಡುತ್ತೆ. ರಾಜಕೀಯ ವಿಚಾರವಾಗಿ ನಿಖರವಾಗಿ ಏನನ್ನೂ ಕೂಡ ಹೇಳೋಕ್ಕಾಗದೇ ಇರುವಂತಹ ಸ್ಥಿತಿಯಲ್ಲಿ ಇದು ಹೀಗೆ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತಪ್ಪಾಗತ್ತೆ ಅನ್ನುವಂಥದ್ದು. ಜೊತೆಗೆ ನೀವು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ನಿಮಗೂ ಶ್ರೇಯಸ್ಸಿಲ್ಲ, ಸಮಾಜಕ್ಕೂ ಒಳಿತಿಲ್ಲ, ನಿಮ್ಮ ಪರಿವಾರಕ್ಕೂ ಯಾವುದೇ ರೀತಿಯ ಅನುಕೂಲಗಳಿಲ್ಲ ಅಂತನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಯಾವುದೇ ತಪ್ಪುಗಳನ್ನು ಮಾಡಿಲ್ಲ, ಆದರೂ ಕೂಡ ಒಂಟಿತನ ನಿಮ್ಮನ್ನು ಕಾಡುತ್ತೆ, ಭವಿಷ್ಯದ ಭಯ ನಿಮ್ಮನ್ನು ಕಾಡುತ್ತೆ. ನಾಳೆ ಹೇಗೆ, ನಾನು ಯಾರ ಜೊತೆಯಲ್ಲೂ ಕೂಡ ಜಗಳ ಮಾಡಿಲ್ಲ, ಆದರೂ ಕೂಡ ಯಾರೂ ನನ್ನನ್ನು ಮಾತಾಡಿಸ್ತಾ ಇಲ್ಲ ಅನ್ನುವಂತಹ ಭಾವನೆ ಈ ದಿವಸ ನಿಮಗೆ ಕಾಡುವಂಥದ್ದು. ರಾಜಕೀಯವಾದಂತಹ ಹೇಳಿಕೆಯಿಂದ ನಿಮ್ಮ ಧೋರಣೆ ಏನಿದೆ ಆ ಮಾತು ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ಅಕ್ಕ ತಂಗಿಯರ ಜೊತೆಯಲ್ಲಿ ಜಗಳ ಅನಗತ್ಯ. ಯಾವುದೋ ವಿಚಾರಗಳಿದ್ದರೆ ವಿಷಯ ಎಷ್ಟು ಜಟಿಲವಾಗಿದೆಯೋ ಅಷ್ಟರ ಮಟ್ಟಿಗೆ ನೀವು ಕೂತ್ಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕೇ ಹೊರತು ಜಗಳ ಆಡೋದ್ರಿಂದ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ಹಳೆಯ ಆಸ್ತಿ, ದುಡ್ಡು, ಒಡವೆ ಇತ್ಯಾದಿಗಳ ವಿಚಾರ ಎಲ್ಲ ನಿಮ್ಮ ಮುಂದೆ ಬರುತ್ತೆ, ಆದರೆ ಏನೂ ಪ್ರಯೋಜನ ಇಲ್ಲ. ಯಾವುದೇ ಆಗಲಿ ಕನ್ನಡಿಯ ಗಂಟಾಗಬಾರದು, ಅದು ನಿಮ್ಮ ಕೈಗೆ ಸಿಕ್ಕಬೇಕು ಅನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಅನುಚಿತವಾದಂತಹ ಕೆಲಸವನ್ನು ಮಾಡೋದಕ್ಕೆ ಚಿಂತನೆಯನ್ನು ಮಾಡ್ತೀರಿ. ಈ ಕೆಲಸವನ್ನು ವಾಮಮಾರ್ಗದಲ್ಲಿ ಮಾಡಿದರೆ ಹೇಗೆ ಅನ್ನುವಂಥದ್ದು ನಿಮಗೆ ಪ್ರಶ್ನೆಯಾಗತ್ತೆ. ಅದನ್ನು ನೀವೇ ಚಿಂತನೆ ಮಾಡ್ತೀರಿ. ಆ ಕಾರ್ಯಕ್ಕೆ ಮುಂದಾಗ್ತಕ್ಕಂಥದ್ದು, ಮುಂದೆ ಆಗುವಂತಹ ಅದರ ಪರಿಣಾಮ, ಫಲಿತಾಂಶ ಎಲ್ಲವನ್ನೂ ಕೂಡ ನೀವೇ ಅನುಭವಿಸಬೇಕಾಗತ್ತೆ. ಸ್ವಂತಿಕೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಬೇರೆಯವರ ಮಾತನ್ನು, ಬೇರೆಯವರ ಸಲಹೆಗಳನ್ನು ಕೇಳಬೇಕು, ಸ್ವೀಕಾರ ಮಾಡಬೇಕು, ಆದರೆ ಅದೇ ಕೊನೆಯ ತೀರ್ಮಾನ ಆಗಬಾರ್ದು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಕೊಳ್ಬೇಕಾಗತ್ತೆ. ವಿಚಾರಗಳನ್ನು ಬಹಳ ಆಳವಾಗಿ ತಿಳ್ಕೊಳ್ಳದಲೇ ನೀವು ವ್ಯವಹರಿಸುವಂಥದ್ದು ಒಳ್ಳೆಯದಲ್ಲ. ಯಾವುದೇ ಆಗಲಿ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಗೌರವಕ್ಕೋಸ್ಕರವಾಗಿ ಕೊಟ್ಟಂತಹ ಹಣವನ್ನು ವಾಪಸ್ ಕೊಡ್ತಾರೆ.
ನನ್ನ ಹೆಸರು ನನ್ನ ಪ್ರತಿಷ್ಠೆ ಬರಲಿ, ಅಲ್ಲಿ ಹೇಳುವಾಗ ನನ್ನ ಹೆಸರನ್ನು ಮೊದಲು ಹೇಳಲಿ ಅಂತ ಹೇಳಿ ಯಾವುದೋ ಒಂದು ಕೆಲಸಕ್ಕೆ ಹಣವನ್ನು ಕೊಟ್ಟಿದ್ದರೆ ಆ ಹಣವನ್ನು ನಿಮಗೆ ಗೌರವವಾಗಿ ಹಿಂದಿರುಗಿಸ್ತಾರೆ. ಇದಕ್ಕಿಂತ ದೊಡ್ಡ ಅವಮಾನ ಮತ್ತೊಂದಿಲ್ಲ ಅಂತ ಅರ್ಥ. ಹಣ ಮುಖ್ಯ ಅನ್ನುವಂತಹ ತೀರ್ಮಾನಕ್ಕೇನಾದರೂ ನೀವು ಬಂದಿದ್ರಿ ಅಂತಾದರೆ ಅದು ಎಲ್ಲ ಕಡೆಯಲ್ಲೂ ಕೂಡ ತಿರಸ್ಕಾರವಾಗ್ತಕ್ಕಂಥದ್ದು. ನಿಮಗಿಂತ ಸ್ಥಿತಿವಂತರು ಇದ್ದಾರೆ ಅನ್ನುವಂಥದ್ದನ್ನು ಅಲ್ಲಿ ತೋರಿಸ್ತಕ್ಕಂತಹ ಕೆಲಸಗಳು ಆಗತ್ತೆ. ರಾಜಕೀಯ ಒತ್ತಡ, ರಾಜಕಾರಣಿಗಳ ಭಯ ನಿಮ್ಮನ್ನು ಕಾಡುವಂತಹ ದಿವಸ ಇದು. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಲಿ. ಕರ್ಕಾಟಕ ರಾಶಿ, ಮನಸ್ಸಿನಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ಅತೃಪ್ತಿ, ಯಾವುದರಲ್ಲೂ ಕೂಡ ಸಮಾಧಾನ ಇಲ್ಲ. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆಯ ಸೂಚನೆಗಳು ಸಿಗ್ತಾ ಇರುತ್ತೆ. ಒಂದು ರೀತಿಯ ಆತಂಕ, ಮತ್ತೊಂದು ಕಡೆ ಸಂತೋಷ, ಇವೆರಡನ್ನೂ ಕೂಡ ಅನುಭವಿಸಬೇಕಾದಂಥದ್ದು. ಎಲ್ಲ ಇದ್ದರೂ ಕೂಡ ಆಲೋಚನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ. ಭಗವಂತ ನೀವು ಯಾವ ವಿಷಯದಲ್ಲಿ ಚಿಂತನೆಯನ್ನು ನಡೆಸ್ತಿರೋ ಅದನ್ನು ಅನುಗ್ರಹ ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಆದರೂ ಕೂಡ ಅದಕ್ಕೆ ಮೀರಿದಂತಹ ಚಿಂತನೆಗಳು ನಿಮ್ಮದಾಗಿರ್ತಕ್ಕಂಥದ್ದು. ಯಾವುದನ್ನು ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂತಹ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಏನು ಕಂಡರೂ ಭಯ, ಹೆದರಿಕೆ. ಹೀಗಿರುವಾಗ ನಿಮ್ಮ ಆಲೋಚನೆಗಳೇ ಬೇರೆ ಬೇರೆ ಆಗಿರುವಂಥದ್ದು. ಉದ್ಯೋಗ ಬದಲಾವಣೆಯ ಸೂಚನೆ, ಅದಕ್ಕೆ ಅವಕಾಶಗಳು ಹೆಚ್ಚಾಗಿ ಸಿಕ್ಕುವಂಥದ್ದು. ನಿಮಗೆ ತೊಂದರೆ ಮಾಡುವಂಥವರು ಯಾರಿರ್ತಾರೆ ಅಂಥವರು ನೀವು ಅವರಿಂದ ಅಂತರವನ್ನು ಕಾಪಾಡಿಕೊಳ್ಬೇಕು. ಅಂಥದ್ರಲ್ಲಿ ನೀವೇ ಅವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಎಂಥ ವಿಪರ್ಯಾಸ ಅನ್ನುವಂಥದ್ದು. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ.